ಮೇಕಪ್ ಮಾಡಿಸ್ಕೊತಿದ್ದಾರೆ. ಅವ್ರು ಯಾವ ಪಾತ್ರನ ಮಾಡ್ತಿದ್ದಾರೆ, ಯಾವುದಕ್ಕೆ ಮೇಕಪ್ ಮಾಡಿಸ್ಕೊತಿದ್ದಾರೆ, ನಾನು ಮಾತಾಡಿಸ್ತೀನಿ ಅವ್ರನ್ನ. ಮೇಡಮ್ ನಮಸ್ತೆ. ನಿಮಗೆ ನಮಸ್ತೆ ಮೇಡಮ್, ನೀವು ಯಾವ ಪಾತ್ರನ ಮಾಡ್ತಾ ಇದ್ದೀರಾ? ನಾನು ಬಲರಾಮ ಪಾತ್ರ ಮಾಡ್ತಿದ್ದೀನಿ. ಬಲರಾಮ ಪಾತ್ರನ ಮಾಡ್ತಾ ಇದ್ದೀರಾ? ಬಲರಾಮ ಮತ್ತೆ ಸೈಂಧವ ಮಾಡ್ತಾ ಇದ್ದೀನಿ. ಬಲರಾಮ ಸೈಂಧವ ಎರಡು ಪಾತ್ರನೂ ಮಾಡ್ತಿದ್ದೀನಿ. ನಿಮ್ಮ ಹೆಸರೇನು ಮೇಡಮ್? ಮೇಡಮ್ ನನ್ನ ಹೆಸರು GT ಜ್ಯೋತಿ. ನಾವಿಲ್ಲೇ ದೊಡ್ಡಿ ವಿಭಾಗದವ್ರೆ, ಗುಡಿಗೆರೆ ಗ್ರಾಮದವರು. ನಾವು ಇದೇ ಮೊದಲನೇ ಬಾರಿ ಮೇಡಮ್, ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು. ಮಾಡ್ತಾ ಇದ್ದಾರೆ. ಹೌದು. ಆಯ್ತು ಮೇಡಮ್, ಮೇಕಪ್ ಮಾಡ್ಕೊಳ್ಳಿ. ಇವ್ರು ಜಾಸ್ತಿ ಈಗ ಮಾತಾಡ್ಸಿದ್ರೆ ಅವ್ರನ್ನ ಒಳಗೆ ಕಳಿಸ್ಬಿಡ್ತಾರೆ. ಅವಾಗ್ಲಿಂದ ಏನಪ್ಪ ಹುಡುಗಿ ತಲೆ ತಿಂತೈತೆ ಹುಡುಗಿ ಅಂತ. ಮೇಕಪ್ ಎಲ್ಲ ಮುಗಿಲಿ, ಮಾತಾಡ್ಸೋಣ. ಇವಾಗ ಇದನ್ನೆಲ್ಲ ಕಲಿಸ್ತಾ ಇರೋಂತಹ ನಾಟಕದ ಮಾಸ್ಟ್ರು ನಮ್ಗೆ ಮುಖ್ಯ ಅಲ್ವಾ? ಅವ್ರನ್ನ ಒಂದ್ಸರಿ ಮಾತಾಡ್ಸ್ಕೊಂಬರೋಣ ಬನ್ನಿ. ನಾಟಕ ಆದಮೇಲೆ ಕಲಿಸೋಕ್ಕೆ ಮಾಸ್ಟ್ರು ಇದ್ದೇ ಇರಬೇಕಲ್ವಾ? ಆ ಮಾಸ್ಟ್ರನ್ನ ಇವತ್ತು ನಾನು ಮಾತಾಡಿಸ್ತೀನಿ. ಸರ್ ನಿಮಗೆ ನಮಸ್ಕಾರ. ನಿಮಗೆ ಸರ್ ನಮಸ್ಕಾರ. ಮೊದಲಿಗೆ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಕರಡಿಯಾ ಅಂತ. ವ್ಯಾಸಂಗದಲ್ಲಿ ಡಿಗ್ರಿ ಓದಿದ್ದೀನಿ. ಪ್ರವೃತ್ತಿನಲ್ಲಿ ಕಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾಟಕಗಳನ್ನ ಕಲಿಸ್ತಾ ಇದ್ದೀರಾ? ಹೌದು. ಎಷ್ಟು ವರ್ಷದಿಂದ ಕಲಿಸ್ತಾ ಇದ್ದೀರಾ? ಸುಮಾರು 35-40 ವರ್ಷದಿಂದ ನಾನು ಇದನ್ನು ಪ್ರಾಕ್ಟೀಸ್. 40 ವರ್ಷದಿಂದ ಕಲಿಸ್ತಾ ಇದ್ದೀರಾ. ಯಾವ್ಯಾವ ರೀತಿಯ ನಾಟಕಗಳೆಲ್ಲ ಕಲಿಸಿದ್ದೀರಾ ನೀವು? ನಾವು ಸಾಮಾಜಿಕ ನಾಟಕ ಏನು ಮಾಡಿಸಿಲ್ಲ, ಎಲ್ಲ ಪೌರಾಣಿಕ ನಾಟಕಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಮತ್ತು ಕೀಬೋರ್ಡ್ನ ಹೋಗ್ತೀವಿ ಪೌರಾಣಿಕ ನಾಟಕಗಳಿಗೆ. ಹೆಚ್ಚು ಪೌರಾಣಿಕ ನಾಟಕಗಳನ್ನು ನಾವು ಇದುವರೆಗೆ ಸರ್ ಎಷ್ಟು ನಾಟಕಗಳನ್ನ ಕಲಿಸಿದ್ದೀರಾ? ಸುಮಾರು 90 ನಾಟಕಗಳಾಗಿದೆ. ನಾನು ಯಾವ್ಯಾವ ಥರ ನಾಟಕಗಳನ್ನ ಕಲಿಸಿ? ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ, ಸತ್ಯವ್ರತ, ಸಾಮ್ರಾಟ್ ಸುಯೋಧನ, ಚಂಡಾಸುರನವಧೆ, ದೇನಕಾಸುರನವಧೆ, ಇಂಥ ಹಲವಾರು ನಾಟಕಗಳನ್ನು. ಈಗ ಸರ್ ಸ್ಪೆಷಲ್ ಆಗಿ ನೀವು ಮಹಿಳೆಯರಿಗೆ ಈ ನಾಟಕನ ಕಲಿಸಿದ್ರೆ ಎಷ್ಟು ವರ್ಷದಿಂದ ಈ ಮಹಿಳೆಯರಿಗೆ ಕಲಿಸಿದ್ರಿ? ಈ ನಮ್ಮ ಟೀಮು ಸುಮಾರು 15 ವರ್ಷದಿಂದ ಈ ಟೀಮ್ ನಮ್ಮ ಮಹಿಳೆಯರ ಮಾತ್ರ ಪಾತ್ರ ಮಾಡ್ತಾ ಇದ್ದಾರೆ. 15 ವರ್ಷಗಳಿಂದ. ಈಗ ಗಂಡಸರು ಕಲಿಸೋದಕ್ಕೂ ಮಹಿಳೆಯರು ಕಲಿಸೋಕ್ಕೂ ವ್ಯತ್ಯಾಸ ಏನಾದ್ರು ಇದೆಯಾ? ಗಂಡಸರಿಗೆ ಈಸಿ, ಮಹಿಳಾ ಕಲಾವಿದರು ಕಲಿಸ್ಬೇಕು ತುಂಬ ಕಷ್ಟ. ಯಾಕಂದರೆ ಆ ಶ್ರುತಿನೇ ಬೇರೆ, ಅವ್ರ ವರ್ಚಸ್ಸೇ ಬೇರೆ. ಅವರು ಗಂಡದ ಪಾತ್ರಕ್ಕೆ ಹೊಂದ್ಕೋಬೇಕಲ್ಲ, ಆ ರೀತಿ ನಾವು ಪ್ರಿಪೇರ್ ಮಾಡ್ಬೇಕು ಅವ್ರನ್ನ. ಒಬ್ಬ ಲೇಡೀಸು ಗಂಡಸ್ರಿಗೆ ಆ ಪಾತ್ರ ಹೊಂದ್ಕೋಬೇಕಲ್ಲ, ದುರ್ಯೋಧನ ಹೊಂದ್ಕೋಬೇಕಲ್ಲ, ಅದಕ್ಕೆ ನಾವು ಅದನ್ನು ಪ್ರಿಪೇರ್ ಮಾಡಬೇಕು. ಎಷ್ಟು ಕಷ್ಟ ಆಗುತ್ತೆ ಸರ್? ಕಷ್ಟ ಆಗುತ್ತೆ ಮೇಡಮ್. ಅವ್ರ ಶ್ರುತಿ ಎಲ್ಲ ಅದನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಾಡಿ ಲ್ಯಾಂಗ್ವೇಜೇ ಇಂಪಾರ್ಟೆಂಟು. ಲೇಡಿ ಕಲಾವಿದರಿಗೆ ಬಾಡಿ ಲ್ಯಾಂಗ್ವೇಜೇ ಇಂಪಾರ್ಟೆಂಟು. ಶ್ರುತಿ ಬಿಡಿ ಅದೇನೋ ಇದು ಮಾಡ್ಬೋದು, ಬಟ್ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದನ್ನು ತರಿಬಾಯ್ತಿ ಕೊಡ್ತಕ್ಕಂಥದ್ದು ಭಾಳ ಕಷ್ಟ. ಅದು ಈಗ ದುರ್ಯೋಧನ ಭೀಮ ಅಂದರೆ ಸರ್ ನಮಗೆ ಕಲ್ಪನೆ ಇದೆ. ಕೊಡ್ತೀವಿ ಮೇಡಮ್. ಅವ್ರನ್ನ ಒಂದು ಹಂತಕ್ಕೆ ತಗೊಬಂದ್ಬಿಟ್ಟು ಈ ಭೀಮ ಅಂದರೆ ಭೀಮ್ನಾಗೆ ಇರಬೇಕು ನೀವು ಅಂತ. ಆಗ ಆ ಟೈಮಲ್ಲಿ ಭೀಮ್ ಥರನೇ ವರ್ತನೆ ಮಾಡಬೇಕು ನೀವು, ಲೇಡೀಸ್ರ ವರ್ತನೆ ಮಾಡಬಾರ್ದು ಅಂತೇಳಿ ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತೀವಿ. ಒಂದು 5 ತಿಂಗಳು 2 ತಿಂಗಳು ನಾವು ಪ್ರಾಕ್ಟೀಸ್ ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದಾರೆ ಮೇಡಮ್. ಈಗೆಲ್ಲ ತುಂಬ ಎಲ್ಲ ಇದಾಗಿದ್ದಾರೆ. 15 ವರ್ಷದಿಂದ ಈ ಥರ ನಿಮಗೆ ಇವಾಗ ಕಷ್ಟ ಏನು ಅನ್ಸಲ್ಲ? ಈಗ ಕಷ್ಟ ಏನು ಅನ್ಸಲ್ಲ, ಹೊಸಬ್ರು ಕಷ್ಟ ಅನಿಸುತ್ತೆ. ಇದು ಒಳ್ಳೆ ಟೀಮ್ ಇದು, ಹಂಗಾಗಿ ಏನು ಕಷ್ಟ ಅನ್ಸಲ್ಲ. ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪೌರಾಣಿಕ ನಾಟಕಗಳೆಲ್ಲ ಸಾಮಾನ್ಯವಾಗಿ ನಡೀತಾ ಇದ್ವಿ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಹೌದು. ನಿಮ್ಮ ಬದುಕು ಹೇಗೆ ಸರ್ ಅದು? ಇಲ್ಲ ಮೇಡಮ್, ಕಲಾವಿದ್ರ ಬದುಕು ಈ ಕರೋನಾ ಬಂದ್ಮೇಲೆ ತುಂಬ ದುಸ್ತರ ಆಗಿತ್ತು. ಇತ್ತೀಚಿನ ದಿನದಲ್ಲಿ ಮತ್ತೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ತೊಂದರೆ ಇಲ್ಲ, ಆಗ್ತಾ ಇದೆ. ಓಕೆ ಸರ್, ಓಕೆ, ತುಂಬ ಧನ್ಯವಾದ. ಆದಿ ಪೂಜಿತ ಅವರ
ಕುಣಿದಾಡುವ ಕನ್ನಡ ಕಲಾ ಪ್ರೇಕ್ಷಕರೇ ಮತ್ತು ವೀಕ್ಷಕರೇ, ಈ ದಿವಸ ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ನಾಟಕೋತ್ಸವದ ಅಂಗವಾಗಿ ಶ್ರೀ ಜೈಭುವನೇಶ್ವರಿ ಮಹಿಳಾ ಹವ್ಯಾಸ ಕಲಾ ತಂಡ ಇವರಿಂದ ಶ್ರೀ ಮಹೇಶ್ ಗರಾಟೆರವರ ದಕ್ಷ ನಿರ್ದೇಶನದ ಶ್ರೀಕೃಷ್ಣ ಸಂಧಾನ ವಿಫಲ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದು, ಕಲಾಭಿಮಾನಿಗಳು ಪಾತ್ರಧಾರಿಗಳ ಬಾಯಿಂದ ತಪ್ಪದೊದಲು ನುಡಿಗಳು ಬಂದರೆ ಹಕ್ಷಿರ ನ್ಯಾಯದ ರೂಪದಲ್ಲಿ ಈ ನಮ್ಮ ಪಾತ್ರಧಾರಿಗಳಿಗೆ ಸ್ಫೂರ್ತಿ ತುಂಬಬೇಕೆಂದಲೂ ಮತ್ತು ಈ ನಮ್ಮ ನಾಟಕ ಭೀಮನ ಪಾತ್ರದ ಮೇಕಪ್ ನಡೀತಾ ಇದೆ. ಬನ್ನಿ ಮೇಕಪ್ ಮಾಡೋರನ್ನ ಮಾತಾಡಿಸ್ತೀನಿ. ಈಗ ಲಾಸ್ಟ್ ಹತ್ತದಲ್ಲಿದ್ದಾರೆ, ಬರೀ ಅವ್ರನ್ನೇ ಮಾತಾಡಿಸ್ತವ್ರೆ, ನನ್ನ ಮಾತಾಡಿಸ್ತಾ ಇಲ್ಲ ಅನ್ಕೊಂಡ್ಬಿಡ್ತಾರೆ ಅಣ್ಣ. ಆಮೇಲೆ ಅಣ್ಣ ಹಲೋ, ನಮಸ್ತೆ. ನಿಮಗೆ ನಮಸ್ಕಾರ. ಈಗ ನೀವು ಮಾಡ್ತಿರೋದು ಭೀಮನ ಪಾತ್ರಕ್ಕೆ. ಹೌದು. ಈಗ ಮಹಿಳೆಯರಿಗೆ ಮಾಡ್ತಾ ಇದ್ದೀರಾ, ನೀವು ಜೆಂಟ್ಸ್ಗೆ ಮಾಡ್ತಿದ್ರಿ ಅಲ್ವಾ? ಅವ್ರ ಮೇಕಪ್ ಇವ್ರ ಮೇಕಪ್ ಏನಣ್ಣ ವ್ಯತ್ಯಾಸ ಇದೆ? ಏನೂ ಇಲ್ಲ, ಎರಡು ಒಂದೇ. ಎಲ್ಲೂ ಒಂದೇನಾ? ಯಾವ್ದು ಈಸಿ ನಿಮಗೆ? ಎಲ್ಲ ನಾವು ಈ ಜೆಂಟ್ಸ್ಗೆ ಏನು ಮಾಡ್ತೀವಿ, ಲೇಡೀಸ್ಗೂ ಅದೇ ಮೇಕಪ್ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 30 ವರ್ಷದಿಂದ ಮಾಡ್ತೇವೆ. 30 ವರ್ಷದಿಂದ ಮೇಕಪ್ ಮಾಡ್ತಾ ಇದ್ದೀರಾ. ಇವ್ರಿಗೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಅಂದ್ರೆ ಮಹಿಳೆಯರಿಗೆ ಮಹಿಳೆಯರಿಗೆ ಒಂದು 10-15 ಮೇಕಪ್ ಮಾಡೋದು. ಪುರುಷರಿಗೆ ಅವ್ರ ಮೇಕಪ್ ಸೆಟ್ ಬಂದು ಒಂದು 30 ವರ್ಷದಿಂದ, ಅದನ್ನು ಮಹಿಳೆಯರಿಗೆ 15 ವರ್ಷದಿಂದ ಮೇಕಪ್ ಮಾಡ್ತಿದ್ರೆ ಏನು ಅಂತ ವ್ಯತ್ಯಾಸ ಏನಿಲ್ಲ. ಯಾರಿಗಾದ್ರೂ ಈಸಿಯಾಗಿ ಮಾಡ್ಬಿಡ್ಬೋದು. ಏನು ನಿಮಗೆ ಇದ್ರ ಮೇಕಪ್ ಅಲ್ಲಿ ನಮ್ಗೇನು ಗೊತ್ತಿಲ್ಲ, ಯಾವ ರೀತಿ ಮೇಕಪ್ ಮಾಡ್ತೀರಾ, ಕಲರಿಂಗ್ ಯಾವ ರೀತಿ ಮಾಡ್ತೀರಾ? ಅಲ್ಲ, ಎಲ್ಲ ಪೌಡರ್ ಐಟಮ್ ಬರ್ತವೆ. ಅದನ್ನ ನಾವು ನಮ್ಗೆ ಯಾವ ಅದ ಬೇಕು ಕಲಿಸ್ಕೊಂಡು ನಾವು ಯಾವ ಪೌರಾಣಿಕ ಯಾವುದು, ಸಾಮಾಜಿಕ ಯಾವುದು, ಐತಿಹಾಸಿಕ ಯಾವುದು ಆ ಥರ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ. ಈಗ ಯಾವ್ದು ಕೆಮಿಕಲ್ ಆ ಥರ ಯಾವ್ದಾರ ಏನು ಅವ್ರ ಮುಖ ಸ್ಕಿನ್ ಏನು ಬರಲ್ಲ. ಎಲ್ಲರೂ ಯಾವ ಪಾತ್ರೆಗೆ ಹೆಂಗೆ ಹಾಕ್ಬೇಕು ಅಂತ ಎಲ್ಲ ನಮಗೆ ಗೊತ್ತು. ನಾವು ಇನ್ನೇನು 30 ವರ್ಷ ಆಗೈತೆ ಸರ್ವಿಸು, ಅವಾಗಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನು ಕಷ್ಟ ಆಗಿಲ್ವಾ ಈ ಮೇಕಪ್? ಏನು ತೊಂದರೆ ಏನಿಲ್ಲ, ಏನು ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿಯವರು ಅಣ್ಣ ನೀವು? ನಾವು ಮಳವಳ್ಳಿ ತಾಲೂಕು ಕೊಡಗಳ್ಳಿ ಅಂತಾರೆ. ಇಲ್ಲೇ ಮಂಡ್ಯ ಜಿಲ್ಲೆಯವರೇ? ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕೊಡಗಳ್ಳಿ. ಮಂಡ್ಯದವರು ಎಲ್ಲರಿಗೂ ಸಿದ್ಧ ಅನ್ನೋಕ್ಕೆ ಇದು ಸಾಕು. ಮಹಿಳೆಯರಾದ್ರೇನು ಗಂಡಸರಾದ್ರೆ ಎಲ್ಲ ಒಂದೇ, ನಮಗೆ ಕಾಮನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದೇ ಥರ ಇದೆ ಖಾತ. ಹಂಗೇನಿಲ್ಲ. ಹೇಳಿದ್ರು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಮೇಡಮ್. ಭೀಮ ಅಂದ್ರೆ ನಮ್ಗೆ ಹೆಂಗೆ ಅಷ್ಟು ದಷ್ಟಪುಷ್ಟವಾಗಿ ಇದು ಆಳ ಎತ್ತರಕ್ಕೆ ಇರಬೇಕು ಗಂಡಸರು ಅಂತ ಸಾಮಾನ್ಯ ನಮ್ಮ ಕಲ್ಪನೆ ಇದೆ. ಈಗ ನೀವು ಮಹಿಳೆಯಾಗಿ ಭೀಮನ ಪಾತ್ರನ ಮಾಡ್ತಿದ್ದೀರಿ, ಹೇಗೆ ಮಾಡ್ತಿದ್ದೀರಾ, ಹೇಗೆ ತಯಾರಾಗಿದ್ದೀರಾ? ನಾವು ಯಾವ ಗಂಡಸ ಪಾತ್ರ ಕೊಟ್ಟರು ರೆಡಿ ಮಾಡೋದಕ್ಕೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾವು ಮಹಿಳೆಯರೆಲ್ಲ ಒಂದು ಸಂಘ ಮಾಡಿಕೊಂಡು ನಾವು ಮಂಡ್ಯದಲ್ಲಿ ಈ ಒಂದು ಪೌರಾಣಿಕ ನಾಟಕವನ್ನು ನಾವು ಈಗಾಗಲೇ ಒಂದು 5-6 ಸಲ ನಾನು ಪಾತ್ರ ಮಾಡಿದ್ದೀನಿ. ಇದು 6ನೇ ಬಾರಿ ನಾನು ಮಾಡ್ತಾ ಇರೋದು. ಭೀಮನ್ ಪಾತ್ರನೇ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಯಶಸ್ವಿಯಾಗಿ ನಮ್ಮ ಮಹಿಳೆಯರಿಗೆ, ನಮ್ಮ ಮಂಡ್ಯದವರಾಗಲಿ ಬೇರೆ ಬೇರೆ ಡಿಸ್ಟಿಕಲ್ಲಿ ಎಲ್ಲ ಕಲಾವಿದರು ಬಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿ ಪ್ರೋತ್ಸಾಹ ನಮ್ಮ ಮಹಿಳೆಯರ ಮೇಲೆ ಇರಬೇಕು. ನಮ್ಮ ಮಹಿಳೆಯರು ಇನ್ನೂ ಬೇರೆ ಬೇರೆ ಒಂದು ಚಟುವಟಿಕೆಯಲ್ಲಿ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಬೇಕು. ಅವರನ್ನು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಬಾರ್ದು ನಮ್ಮ ಮಹಿಳೆಯರು ಅನ್ನೋದಕ್ಕೆ ನಾವು ಒಂದು ಉದಾಹರಣೆಯಾಗಿ ನಾವು ಹೊರಗಡೆ ಬಂದು ನಾವು ನಮ್ಮ ಗಂಡ ಮಕ್ಕಳನ್ನು ಸಹ ಜೊತೆಗಿಟ್ಕೊಂಡು ಅವ್ರನ್ನೂ ಸಂಭಾಳಿಸ್ತಾ ನಾವು ನಮ್ಮ ಒಂದು ಹವ್ಯಾಸವನ್ನು ನಾವು ತೋರ್ಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಈ ಒಂದು ನಾಟಕ ರಂಗಭೂಮಿಗೆ ಇಳಿದಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಈಗ ನೀವು ಭೀಮ ಆಗಿ ಒಂದು ಪ್ರಸಿದ್ಧಿಯಾಗಿರೋ ಒಂದು ಡೈಲಾಗ್ನ ಹಂಗೆ ಬಿಟ್ಬಿಡ್ಬೇಕು, ಹೆಂಗೆ ಬಿಡ್ತೀರಾ ಅಂತ. ಓಕೆ. ಶಾಂತಿ ಶಾಂತಿ ಶಾಂತಿ, ಇನ್ನು ಬಿಟ್ಟಿಲ್ಲವೇನಣ್ಣ ಈ ಹುಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲು ಯತ್ನಿಸಿದ ಆ ವಿಷ ಜಂತುವಿನೊಡನೆ ಶಾಂತಿ. ಸಹಜರ ಸತಿ ಎಂಬ ತಾರತಮ್ಯವಿಲ್ಲದೆ ತುಂಬಿದ ಸಭೆಯಲ್ಲಿ ಪಾಂಚಾಲಿ ನನ್ನ ತೊಡೆಯನ್ನಲಂಕರಿಸಿ ಎಂದು ಕಾರದನಲ್ಲ ಭ್ರಾತೃದ್ರೋಹಿ, ಅವನಲ್ಲಿ ನಮಗೆ ತರ ಶಾಂತಿ. ಥ್ಯಾಂಕ್ ಯು ಮೇಡಮ್. ಮುಂದಿಂದು ನೀವು ಅಲ್ಲೇ ಬಂದು ನೋಡಬೇಕು ದಯಮಾಡಿ. ಅಲ್ಲೇ ಬಂದು ನೋಡ್ತೀವಿ. ನಿಜ ಮೈರೋಮ ಎಲ್ಲ ನನಗೆ ಅಷ್ಟೊಂದು ಖಡಕ್ಕಾಗಿ ಹೇಳಿದ್ರು. ನಿಜವಾಗ್ಲೂ ಯಾರಿಗೂ ಕಮ್ಮಿ ಅಲ್ಲ, ಮಹಿಳೆಯರು ಸೂಪರಾಗೆ ಮಾಡ್ತಾರೆ. ಬನ್ನಿ ನೋಡೋಣ. ಆ ಕಡೆ ಅಣ್ಣನ ಮಾತಾಡ್ತೀನಿ, ಈ ಕಡೆ ಅಣ್ಣನ ಮಾತಾಡ್ಸಾಗೈತೆ, ಆ ಕಡೆ ಅಣ್ಣನ ಮಾತಾಡ್ಸ್ಕೊತೀವಿ. ನಾನು ಚಂದ್ರು ಅಣ್ಣನ ಮಾತಾಡ್ಸ್ಕೊ ಬಂದೆ. ಅವ್ರು ಹೇಳಿದ್ರು ಮೇಡಮ್ ಈಸಿಯಾಗಿ ಮಾಡ್ತೀವಿ, ನಮ್ಗೇನು ಆ ಥರ ಮಹಿಳೆಯರು ಪುರುಷರು ಅಂತ ಏನಿಲ್ಲ, ಈಸಿಯಾಗಿ ಮಾಡ್ತೀವಿ ಅಂತ. ಈಗ ಈ ಅಣ್ಣನ ಮಾತಾಡಿಸ್ತೀನಿ, ಇವ್ರು ಯಾವ ಥರ ಮೇಕಪ್ ಮಾಡ್ತಾರೆ ಅಂತ. ಅಣ್ಣ ನಿಮಗೆ ನಮಸ್ತೆ. ಈಗ ನೀವು ಮೇಕಪ್ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿನ ನೀಡಬೇಕು. ಏನೇನು ನಮ್ಗೆ ಗೊತ್ತಿಲ್ಲ ಈ ಮೇಕಪ್ ಹೇಗೆ ಅಂತ. ನಮ್ಮ ಸೀನಿಯರ್ ಚಂದ್ರಣ್ಣ ಹೇಳಿದಾಗ ಅವ್ರು 30 ವರ್ಷದಿಂದ ಮಾಡ್ತಾವ್ರೆ. ನಾನು ಈಗ 1 ವರ್ಷ ಆಯಿತು. ನಾನು ಬೆಂಗಳೂರು ಕಡೆ ಮಾಡ್ತಿದ್ದೆ. ಈಗ ಇಲ್ಲಿಂದ 3 ತಿಂಗಳಿಂದ ನಮ್ಮ ಮಂಡ್ಯದವ್ರು ಇವರು ನಮ್ಮ ಊರಿನವ್ರೆ.
ಅಲ್ಲಿ ಮಾಡ್ತಾಯಿದ್ದೀನಿ. ಮಹಿಳೆಯರಿಗೆ ಇದೇ ಫಸ್ಟ್ ನಾನು ಮಾಡ್ತಾ ಇರೋದು. ಹೌದು, ನಾನು ತುಂಬ ಖುಷಿ ಆಯ್ತಾ ಇದೆ ಮಾಡೋಕ್ಕೆ. ಇಂಥವರು ಬೆಳಿಬೇಕು ಅಂತ ಹೆಂಗಸರು ಈ ಥರ ಎಲ್ಲ ಮಾಡೋದ್ರಿಂದ ಖುಷಿ ಆಯ್ತದೆ. ಗಂಡಸರಿಗಿಂತ ನಾವೇನು ಕಮ್ಮಿ ಇಲ್ಲ. ಅವ್ರು ಮಾಡೋ ಪಾತ್ರ ನಾವು ಮಾಡಿದ್ರೆ ಅವರು ಗಂಡಸರು ನೆನ್ನೆ ಮೊನ್ನೆ ಎಲ್ಲ ಮಾಡಿದ್ರಲ್ಲ, ಅವ್ರು ಮಾಡಿದಾಗ ಪರವಾಗಿಲ್ಲ ಭಯ, ನಮಗಿಂತ ಚೆನ್ನಾಗಿ ಮಾಡ್ತಾರೆ ಇವರು ಅನ್ನೋದು ಬರಬೇಕು ಅವರಲ್ಲಿ. ಇನ್ನೂ ಹೆಚ್ಚಾಗಿ ಕಲಿಬೇಕು ಅವರು. ಇವರಲ್ಲಿ ಹುಮ್ಮಸ್ಸು ಇರ್ತದೆ, ಚೆನ್ನಾಗಿರ್ತದೆ, ಚೆನ್ನಾಗಿ ಮಾಡ್ತಾವ್ರೆ. ನೋಡುವ ಹೆಂಗೆ ಮಾಡ್ತಾರೆ. ಅಣ್ಣ ನಿಮ್ಮ ಹೆಸರೇನು? ಕುಮಾರ್ ಅಂತ. ಈಗ ನಮ್ಮ ಕುಮಾರಣ್ಣ ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂದರೆ, ಇಲ್ಲ ಮೇಡಮ್ ಮಹಿಳೆಯರು ಮಾಡಬೇಕು, ಪುರುಷರಿಗಿಂತ ಏನು ಕಮ್ಮಿ ಇಲ್ಲ, ನಾನೀಗ ಒಂದು ವರ್ಷದಿಂದ ಮಾಡ್ಕೊ ಬಂದಿದ್ದೀನಿ ಅಂತ. ಪ್ರತಿಯೊಬ್ಬ ಮಹಿಳೆಗೂ ಈ ಥರ ಒಬ್ಬರು ಪುರುಷರು ಇರಬೇಕು. ಪುರುಷರ ಬೆಂಬಲದಿಂದಲೇ ಮಹಿಳೆಯರು ಮುಂದೆ ಹೋಗೋಕ್ಕೆ ಸಾಧ್ಯ. ಅಣ್ಣ ನಿಮ್ಮ ಮಾತಿಗೆ ತುಂಬ ಹೃದಯ ಧನ್ಯವಾದಗಳು. ನೀವು ಮೇಕಪ್ ಮಾಡ್ತಿದ್ದೀರಾ, ಮಾಡಿ, ನಿಮ್ಗೆ ಇನ್ನೂ ಒಳ್ಳೇದಾಗಲಿ. ಇನ್ನೂ ಮಹಿಳೆಯರನ್ನ ನಿಮ್ಮ ಕಡೆಯಿಂದ ಬೆಳೆಸಿ ಅಂತ ಕೇಳ್ಕೊತೀನಿ ಅಣ್ಣ. ಥ್ಯಾಂಕ್ ಯು ಮೇಡಮ್. ಈಗ ನಿನ್ನ ಮಾತಾಡ್ತಿಲ್ಲ ಅಂದರೆ ಬೇಜಾರಾಗ್ಬಿಡ್ತಾವೆ. ಇಲ್ಲ ಹಂಗೇನಿಲ್ಲ. ನಂದು ಸೇನಾಧ್ಯಕ್ಷ ಮತ್ತು ದುಶ್ಯಾಸನ. ದುಶ್ಯಾಸನ ಮತ್ತೆ ಸೇನಾಧ್ಯಕ್ಷ. ಸೈನಾಧ್ಯಕ್ಷ, ದುಶ್ಯಾಸನ ಎರಡು ಪಾತ್ರನ ಮಾಡ್ತಿದ್ದಾರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಂದು ಇದೇ ಮೊದಲನೇ ಬಾರಿ, ರಂಗಕ್ಕೆ ಪ್ರವೇಶ ಮಾಡ್ತಿರೋದು ನಾನು. ಇನ್ನೂ ಖುಷಿ ಆಗ್ತಿದೆ, ಭಯನೂ ಆಗ್ತಿದೆ, ಖುಷಿನೂ ಆಗ್ತಿದೆ. ಖುಷಿಯಿಂದ ಬಂದಿದ್ದೀನಿ, ಭಯ ಬಿಟ್ಟು ಆಡಬೇಕು ಅಂತ ನಾನು ತುಂಬ ಆಸಕ್ತಿಯಿಂದ ಬಂದಿದ್ದೀನಿ. ಎಲ್ಲರೂ ನಿಮ್ಮ ಕಡೆ ಇದ್ದಾರೆ, ಚೆನ್ನಾಗಿ ಮಾಡಿ ಮೇಡಮ್. ಓಕೆ ಮೇಡಮ್.